ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನುಗ್ಗೆಕಾಯಿ ರಸ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಕರವಾಗಿರುತ್ತೆ. ಅದೇ ರೀತಿ ಇದು ರೋಗ ನಿರೋಧಕ ಶಕ್ತಿನೂ ಸಹ ಹೆಚ್ಚು ಮಾಡುತ್ತೆ. ಕೆಮ್ಮಿರ್ಬೋದು, ನೆಗಡಿ ಇರ್ಬೋದು ಇದ್ದಾಗ ನೀವು ಈ ರೀತಿ ಈ ರಸನ ಮಾಡಿ ನೋಡಿ, ಇಮ್ಮಿಡಿಯೇಟಾಗಿ ನಿಮಗೆ ರಿಲೀಫ್ ಸಿಗುತ್ತೆ. ಅಷ್ಟು ಎಫೆಕ್ಟಿವ್ ಆದ ಒಂದು ರಸ ಅಂತಲೇ ಹೇಳ್ಬೋದು. ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. 2 ನುಗ್ಗೆಕಾಯಿನ ತೊಗೊಂಡು ಮೇಲಿರೋ ನಾರೆಲ್ಲ ತೆಗೆದು ಕಟ್ ಮಾಡಿ ಇಟ್ಟಿದ್ದೀನಿ. 3 ಹಸಿಮೆಣಸಿನ್ಕಾಯಿ, ಒಂದೇ 1 ಸ್ಪೂನಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಈ ಮೂರನ್ನು ಒಂದು ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ನೀವು ಬೇಳೆನ ಜಾಸ್ತಿ ಹಾಕಬಾರ್ದು, 1 ಸ್ಪೂನ್ಗಿನೂ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ನೋಡಿ, ಇದಕ್ಕೆ ನೀರು ಹಾಕ್ಕೊಂಡು ಇದಕ್ಕೆ ನುಗ್ಗೆಕಾಯಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನು ಒಂದು 5 ರಿಂದ 6 ವಿಸಿಲ್ಲು ತೊಗೊಂಡು ಬೇಯಿಸ್ಕೊಂಡು ಬರೋಣ. ಅಷ್ಟೊತ್ತಿಗೆ ನಾವು ರಸದ ಪುಡಿನ ರೆಡಿ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ಮೆಣಸು ಹಾಕ್ಕೊತಿದ್ದೀನಿ. ಸ್ವಲ್ಪ ಬಿಸಿ ಮಾಡಿಕೊಂಡು ಅಂದರೆ ಸ್ವಲ್ಪ ಹುರಿದ್ಬಿಟ್ಟು ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. 2 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಜೀರಿಗೆಗೆ 1 ಸ್ಪೂನಷ್ಟು ನಮಗೆ ಮೆಣಸು ಬೇಕಾಗುತ್ತೆ. ಒಂದು 10 ಕಾಳು ಮೆಂತ್ಯನ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಈ ಥರ ಫ್ರೈ ಆಗಬೇಕು, ತುಂಬ ಸೀದಿಸಬಾರ್ದು ನೀವು. ನೋಡಿ, ಈ ಥರ ಫ್ರೈ ಆಗಿ ಘಮ ಬಂದಿದ ತಕ್ಷಣ ತೆಗೆದುಬಿಡಬೇಕು. ಈಗ 1 ಬ್ಯಾಡಗೆ ಮೆಣಸಿನ್ಕಾಯಿ, 3 ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಅದನ್ನು ಫ್ರೈ ಮಾಡಬೇಕು ಅಂತೇನಿಲ್ಲ, ಜಸ್ಟ್ ಬಿಸಿ ಮಾಡಿಬಿಟ್ಟು ಇಷ್ಟು 3 ಸೇರಿಸ್ಬಿಟ್ಟು ಪೌಡ್ರನ್ನ ಮಾಡಿ ತಗೊಂಡು ಬರೋಣ. ನೋಡಿ, ಪೌಡರ್ ಆಯಿತು, ಇದು ಸಹ ರೆಡಿ ಆಯಿತು. ಅಷ್ಟೊತ್ತಿಗೆ ನಮ್ಮ ನುಗ್ಗೆಕಾಯಿ ಸಹ ಚೆನ್ನಾಗಿ ಬೆಂದಿರುತ್ತೆ. ನುಗ್ಗೆಕಾಯಿ ಮತ್ತು ಬೇಳೆ ಎರಡು ಚೆನ್ನಾಗಿ ನುಣ್ಣಗಾಗ್ಬಿಡ್ಬೇಕು, ಆ ರೀತಿ ನೀವು ಬೇಯಿಸ್ಕೋಬೇಕು. ಇವಾಗ ಇದನ್ನು ನಾವು ಮಸ್ಕೋಬೇಕಾಗತ್ತೆ. ನುಗ್ಗೆಕಾಯಿ ಚಿಪ್ಪನೆಲ್ಲ ಹಾಗೇ ತೆಗೆದುಬಿಡಬೇಕು. ನೋಡಿ, ಈ ಥರ ನೀವು ಚೆನ್ನಾಗಿ ಬೆಂದಿದ್ರೆ ಮಸ್ತ್ರೆ ಸಾಕು, ಚಿಪ್ಪೆ ಎಲ್ಲ ಸಪ್ರೇಟಾಗಿ ಹೋಗುತ್ತೆ. ನುಗ್ಗೆಕಾಯಿ ತಿರುಳೆಲ್ಲ ಹಾಗೇ ಇರುತ್ತೆ. ಈಗ ಈ ಚಿಪ್ಪೆನ ಮಾತ್ರ ಸೈಡಲ್ಲಿ ಇಟ್ಕೊಳ್ಳೋಣ. ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಸೇರಿಸ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲ ಚಿಪ್ಪೆ ತೆಗೆದುಬಿಟ್ಟು ಇವಾಗ ಬೇಳೆ ಮತ್ತು ನುಗ್ಗೆಕಾಯಲ್ಲಿರೋಂಥ ತಿರುಳ ರಸ ಎಲ್ಲ ಚೆನ್ನಾಗಿ ಇಳಿದಿರುತ್ತೆ. ಇವಾಗ ಇದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ನಾವು ಕಿವುಚ್ಕೊಳ್ಳೋಣ. ಅದರಲ್ಲಿ ಏನಾದರೂ ನುಗ್ಗೆಕಾಯಿ ತಿರುಳೇನಾದರೂ ಇದ್ದರೆ ಅದನ್ನು ಸಹ ಬಂದುಬಿಡುತ್ತೆ. ನೋಡಿ, ಇವಾಗ ನುಗ್ಗೆಕಾಯಿ ಚಿಪ್ಪೆನ ತೆಗೆದುಬಿಟ್ಟು ಈ ನೀರನ್ನು ನಾವು ಬೇಳೆ ಬೇಯಿಸಿದ್ದ ನೀರು ಜೊತೆಗೇ ಸೇರಿಸ್ಕೊಳ್ಳೋಣ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ ರಸಕ್ಕೆ. ನೋಡಿ, ರಸಕ್ಕೆ ಏನು ತೊಗೊಂಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಬೆಳ್ಳುಳ್ಳಿ ತೊಗೊಂಡು ಜಜ್ಜಿಟ್ಟಿದ್ದೀನಿ, 1 ಹಣ್ಣು ಟೊಮೊಟೊ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಗೋಲಿ ಗಾತ್ರದ ಹುಣಸೆ ಹಣ್ಣನ್ನು ತೊಗೊಂಡು ಈ ಥರ ಕಿವುಚಿ ಇಟ್ಟಿದ್ದೀನಿ. ಇದನ್ನು ಅಷ್ಟೇ ತುಂಬ ಜಾಸ್ತಿ ಹುಳಿ ಹಾಕಬಾರ್ದು. ನೋಡಿ, ಪಾತ್ರೆ ಇಟ್ಬಿಟ್ಟು ಒಂದು 3 ರಿಂದ 4 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಈ ಟೈಮಲ್ಲಿ ನಾವು ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕೆಂಪಗಾಗಬೇಕು, ಅಲ್ಲಿವರೆಗೂ ನೀವು ಫ್ರೈ ಮಾಡಬೇಕು. ನೋಡಿ, ಈ ಥರ ಬೆಳ್ಳುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ಈ ಸ್ಟೇಜಲ್ಲಿ ನಾವು ಟೊಮೊಟೊನ ಸೇರಿಸ್ಕೊಳ್ಳೋಣ. ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಂದರೆ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಇದನ್ನು ಸ್ವಲ್ಪ ಎಣ್ಣೆಲೆ ಬೇಯಿಸ್ಕೊಳ್ಳೋಣ. ಈ ಟೊಮೊಟೊ ಸಾಫ್ಟ್ ಆಗೋದಕ್ಕೋಸ್ಕರ ನಾವು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ. ಅಂದರೆ ನಿಮಗೆ ರುಚಿಗೆ ಎಷ್ಟು ಬೇಕು ರಸಕ್ಕೆ ಆ ಉಪ್ಪನ್ನ ಈಗಲೇ ಸೇರಿಸ್ಕೊಂಡು ನೋಡಿ, ಈ ಥರ ಸಾಫ್ಟ್ ಆಗ್ತಾ ಬರುತ್ತೆ. ಈಗ ನಾವು ಇದಕ್ಕೆ ರಸದ ಪೌಡರ್ನ ಸೇರಿಸ್ಕೊಳ್ಳೋಣ. ಇದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಹುಣಸೆ ಹಣ್ಣು ರಸನೂ ಹಾಕ್ಕೊತಾ ಇದ್ದೀನಿ. ಹುಣಸೆ ಹಣ್ಣು ರಸ ಸ್ವಲ್ಪ ಕುದಿ ಬರಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಒಂದು ಸ್ವಲ್ಪ ಅರಿಶಿನ ಸಹ ಸೇರಿಸ್ಕೊಳ್ಳೋಣ ಕಲರ್ಗೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಾಯಿತು. ಇದು ಕುದಿ ಬರಬೇಕಾದ್ರೆ ನಾವು ಬೇಯಿಸಿರೋಂಥ ನುಗ್ಗೆಕಾಯಿ ಮತ್ತು ಬೇಳೆ ನೀರನ್ನು ಇದರಲ್ಲಿ ಸೇರಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ನೀರು ನೋಡಿ ಹಾಕ್ಕೊಳ್ಳಿ ಕನ್ಸಿಸ್ಟೆನ್ಸಿ. ರಸಮ್ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಇದನ್ನು ಹಾಗೆ ಕುದಿಯೋಕ್ಕೆ ಬಿಟ್ಬಿಡೋಣ. ತುಂಬ ಕುದಿಬಾರ್ದು, 1 ಕುದಿ 2 ಕುದಿ ಬಂದಿದ ತಕ್ಷಣ ರಸಮ್ನ ಆಫ್ ಮಾಡಿಬಿಡಬೇಕು. ನಾವು ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ರಸಮ್ ತುಂಬಾ ರುಚಿಯಾಗಿ ಬರುತ್ತೆ. ನೋಡಿ, ಕಲಿಸ್ಬಿಟ್ಟು ಹಾಗೆ ಬಿಟ್ಬಿಡೋಣ. 1 ಕುದಿ 2 ಕುದಿ ಬಂದಿದ ತಕ್ಷಣ ನಾವು ಸ್ಟವ್ನ ಆಫ್ ಮಾಡ್ಕೊಂಬಿಡ್ಬೇಕು. ಈ ರೀತಿ ಒಂದ್ಸರಿ ನುಗ್ಗೆಕಾಯಿ ರಸ ಮಾಡಿ ನೋಡಿ. ನುಗ್ಗೆಕಾಯಿ ಇದ್ದಾಗೆಲ್ಲ ನೀವು ಇದೇ ರೀತಿ ರಸ ಮಾಡಿಕೊಡ್ತೀರಾ. ಅದೇ ರೀತಿ ಮನೇಲಿ ಎಲ್ಲರಿಗೂ ಇಷ್ಟನೂ ಆಗುತ್ತೆ. ಅನ್ನಕ್ಕೆ ಮತ್ತು ರಸ ಕುಡಿಯೋದಕ್ಕೆ, ಜೀರ್ಣಕ್ಕೆ ಎಲ್ಲದಕ್ಕೂ ಸೂಪರ್ ಅಂತಲೇ ಹೇಳ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿತ್ತು ಅನ್ನೋದನ್ನು ತಿಳಿಸಿ. ನೋಡಿ, ಒಂದ್ಸರಿ ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಡೋಣ. ತುಂಬಾ ಕುದಿಸೋಕೆ ಹೋಗಬಾರ್ದು. ರಸ ಕುದಿಸಿದ್ರೆ ಅದು ಟೇಸ್ಟ್ ಎಲ್ಲನೂ ಹಾಳಾಗುತ್ತೆ. 1-2 ಕುದಿ ಬಂದಿದ ತಕ್ಷಣ ಆಫ್ ಮಾಡಿದ್ರೆ ರುಚಿಕರವಾದ ರಸಮ್ಮು ರೆಡಿ ಆಯಿತು.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ವಿಡಿಯೋ ಮತ್ತು ನನ್ನ ಚಾನಲ್ನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೂ ಸಹ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.